ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ಬ್ಲಾಗ್ಸ್. ಎಲ್ಲರೂ ಹೋಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಡೇ 3 ಇನ್ ಮನಾಲಿ. ಸೊ ನೈಟ್ ಎಲ್ಲ ತುಂಬ ಚಳಿ ಆಗ್ತಾ ಇತ್ತು. 2 ಹೀಟರ್ ಇಟ್ಕೊಂಡಿದ್ರಿ, ಅದು ನಮಗೆ ಚಳಿ ತಡ್ಕೊಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ನೈಟಲ್ಲಿ ನಿದ್ದೆನೇ ಬಂದಿಲ್ಲ, ಸಖತ್ ಹೆವಿ ಚಳಿ ಇತ್ತು. ಸೊ ನಮ್ಗೆ ಗೊತ್ತಾಗಲ್ಲ ಏನಾಗ್ತಿದೆ ಆಚೆ ಕ್ಲೈಮೇಟ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಜಸ್ಟ್ ಎದ್ದು 8:30ಗೆ ಎದ್ದು ನಾನು ಸುಮ್ಮನೆ ಆಚೆಗೆ ಬಂದು ನೋಡಿದ್ರೆ ಒಂದು ಅದ್ಭುತವಾದ ಸ್ನೋಫಾಲ್ ನೋಡಿ. ಇಲ್ಲಿ ಹೆಂಗೆ ಸ್ನೋಫಾಲ್ ಆಗಿದೆ ಅಂತ ಹೇಳಿದ್ರೆ ಫುಲ್ ಗಾಡಿಗಳ ಮೇಲೆ ಎಲ್ಲನೂ ನೋಡಿ, ಅಲ್ಲೆಲ್ಲ ಗೊತ್ತಾಗ್ತಾ ಇದೆಯಲ್ಲ ನೋಡಿ, ಹಿಂದೆ ನೋಡಿ, ಬ್ಯಾಕ್ ನೋಡಿ. ನಾವಿದ್ದಾಗ ಸ್ನೋಫಾಲ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಒಂಥರ ಬೇಜಾರಾಗಿತ್ತು. ಯಾಕಂದ್ರೆ ಈ ಸ್ನೋಫಾಲ್ ಟೈಮಲ್ಲೇ ನಾವು ಬಂದಿದ್ದು. ಬಟ್ ನೋಡೋಕ್ಕಾಗಿಲ್ಲ, ಇವತ್ತಾಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರು. ನೋಡಿ ತೋರಿಸ್ತೀನಿ ಇವಾಗ ನಿಮಗೆ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ. ಸೊ ಇದು ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಸ್ನೋಫಾಲ್, ಬಟ್ ಡೈರೆಕ್ಟ್ ಆಗಿ ನೋಡಿಲ್ಲ. ನೋಡೋಣ, ಇವತ್ತು ಚಾನ್ಸಸ್ ಇದೆ ಅಂತ ಹೇಳಿದ್ರು. ಇವತ್ತು ನಮ್ಮ ಪ್ಲಾನ್ ಬಂದು ಅಮ್ಟಾ ಪಾಸ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ರೆಡಿ ಆಗ್ತಿದ್ದೆ, ರೆಡಿ ಆಗೋ ಅಷ್ಟರಲ್ಲಿ ಮತ್ತೆ ಸ್ನೋಫಾಲ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಟೈಮ್ ನಾನು ಇದು ನೋಡ್ತಾ ಇರೋದು ಸ್ನೋಫಾಲ್. ನೋಡಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಹಾಯ್ ನೋಡಿ, ನಾವು ಇವಾಗ ರೆಡಿಯಾಗಿ ಅಮ್ಟಾ ಪಾಸ್ಗೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೀವಿ. ನನ್ನ ಕಾರ್ ಆಲ್ರೆಡಿ ಬಂದು ಕೆಳಗಡೆ ಇತ್ತು. ಆ್ಯಂಡ್ ನಮಗಾದರೆ ಯಾವಾಗ ಈ ಸ್ನೋ ಅಲ್ಲಿ ಎಂಟರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗ್ತಿತ್ತು. ಸೊ ಅದಕ್ಕೆ ಇನ್ಯಾಕೆ ಲೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಲಗೇಜ್ ಎಲ್ಲ ಎತ್ಕೊಂಡು ಕೆಳಗಡೆಗೆ ಹೋಗ್ತಿದ್ದೀವಿ. ಈಗ ನಾವು ಲಗೇಜ್ ಇರೋದಕ್ಕೆ ಹೋಗ್ತಾ ಇದ್ದೀರಿ. ತುಂಬ ಚೆನ್ನಾಗಿದೆ. ಫಸ್ಟ್ ಸ್ನೋಫಾಲ್. ಸೊ ಇವಾಗ ನಾವು ಟಿಫನ್ಗೆ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಹೋಟೆಲ್ ಕಮ್ ರೆಸ್ಟೋರೆಂಟ್ ಇಲ್ಲೇ ಇದೆ ನೋಡಿ, ಸೂಪರ್ ಆಗಿದೆ. ಫುಲ್ ಚಳಿನೂ ಆಗ್ತಾ ಇದೆ. ರವಿ ಸ್ಕೀಟ್ ಆಗ್ತಾ ಇದೆ ಶೂಸ್ ಇಲ್ಲಿ ಶೂರು ಇಲ್ಲೇ ಅಂತ. ಆಕ್ಚುಲಿ ಇವತ್ತು -14°C ಇದೆ, ಅದಕ್ಕೆ ಸ್ನೋಫಾಲ್ ಆಗ್ತಿದೆ. ಅವರು Jan 20th ಆದ್ಮೇಲೆ ಸ್ನೋಫಾಲ್ ಆಗುತ್ತೆ ಅಂತ ಹೇಳಿದ್ರು. ನಂಗೆ ತುಂಬ ಬೇಜಾರಾಗಿತ್ತು, ಬಟ್ ತುಂಬ ಖುಷಿ ಆಗ್ತಿದೆ. ನಾನು ಮತ್ತೆ ಬರೋದು ಕರೆಕ್ಟ್ ಟೈಮ್ ಬಂದಿದ್ವಿ ಅಂತ ಹೇಳ್ಬಿಟ್ಟು. ಈಗ ನಾವು ರೆಸ್ಟೋರೆಂಟಲ್ಲಿ ಕುತ್ಕೊಂಡಿದ್ದೀವಿ, ಆರ್ಡರ್ ಮಾಡಿದ್ವಿ. ಇಲ್ಲಿ ಬರೀ ಮ್ಯಾಗಿ ಮೋಮೋಸೇ ತುಂಬ ಸಿಗೋದು. ಸೊ ಮ್ಯಾಗಿನೇ ಆರ್ಡರ್ ಮಾಡಿದ್ವಿ, ಕ್ಲೈಮೇಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಕೈ ಆದರೆ ಫುಲ್ ಫ್ರೀಸ್ ಆಗಿಬಿಟ್ಟಿದೆ. ನಾನೆಲ್ಲ ವೀಡಿಯೋಸ್ ಎಲ್ಲ ಮಾಡಿದೆ ಸ್ನೋ ಅಲ್ಲಿ. ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಬಾಲ್ಕನಿಗೆ ಬಂದ್ರಿ. ಸೊ ಆ ರೆಸ್ಟೋರೆಂಟಲ್ಲೇ ಈ ಥರ ಬಾಲ್ಕನಿ ಇತ್ತು, ಸಖತ್ತಾಗಿತ್ತು ನೋಡಿ. ತುಂಬ ಜನ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ತಿದ್ರು. ರೋಡ್ ಆದರೆ ಫುಲ್ ಮಂಜಿಂದ ತುಂಬ್ಕೊಂಡ್ಬಿಟ್ಟಿತ್ತು. ನಮಗಾದರೆ ಸಖತ್ತಾಗಿತ್ತು. ಆ ವೀವ್ ಆಗಲಿ, ಆ ಫೀಲ್ ಆಗಲಿ ಸೂಪರ್ ಆಗಿತ್ತು. ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ. ನನ್ಯದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು. टू व्हीलर नहीं चल सकता ना अभी. ನೋಡಿ ನಮ್ಮ ಕಾರ್ ट्राई कर रहे हैं, अंदर लगा रहे हैं गैरेज में. ಕಾರ್ ಮೇಲೆ ಎಲ್ಲ ಎಷ್ಟೊಂದು ಮಂಜು ಕುತ್ಕೊಂಡಿದೆ. ಅಂಕಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಮುಂದೆ ತೋರಿಸ್ತೀನಿ ಅವ್ರನ್ನ. ಭಯ್ಯ ಹಾಯ್ ರಾಜು ಭೈ ಅಂತ ಹೇಳ್ಬಿಟ್ಟು ನೋಡೋಕೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ನೋಡಿ.
ಇವರಿಂದನೇ ನಮಗೆ ಇದು ಟ್ರಾವೆಲ್ ಎಲ್ಲನೂ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಅಮ್ಟಾ ಪಾಸ್ಗೆ ಟ್ರೈ ಮಾಡ್ತಾ ಇದ್ದೀವಿ ಹೋಗೋದಕ್ಕೆ. ಈ ವಿಂಡೋ ಬಂದ್ ಮಾಡ್ತೀನಿ. ಬಟ್ ಕಾರ್ ಎಷ್ಟು ತನಕ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ತಿದ್ದಾರೆ ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಹೋಗೋದು ಅಂತ ಹೇಳ್ಬಿಟ್ಟು. 2 ವೀಲರ್ಸ್ ಅಂದರೆ ಆಗೋದೇ ಇಲ್ಲ, ಎಲ್ಲ ಜಾಗ್ತಾ ಇದೆ, ಸ್ಕಿಡ್ ಆಗುತ್ತೆ. ನೋಡಿ ಮುಂದೆ ಒಂದು ಸ್ಕೂಟಿ ಹೋಗ್ತಾ ಇದೆ, ಕಾಣಿಸ್ತಾ ನೋಡಿ ಹಿಂಗೆ ಸ್ಕಿಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಬೀಳ್ತಾನೆ ಇದ್ದಾರೆ. ಆ್ಯಂಡ್ 4x4 ವೆಹಿಕಲ್ಸ್ ಮಾತ್ರನೇ ಇವಾಗ ಹೋಗೋದು. 2x2 ವೆಹಿಕಲ್ಸ್ ಜಾರ್ತಾ ಇರೋದು. ಎಲ್ಲರೂ ರೋಡಲ್ಲಿ ಜಾರ್ತಾ ಇದ್ದಾರೆ. ಅದು ನೋಡಿದ್ರೆ ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ನೋಡಿ ಕಾರ್ ಜೊತೆ ನಾನು ಹೋಗ್ತಿದ್ದೀನಿ. ಕಾರ್ ತುಂಬ ಸ್ಲೋ ಆಗಿ ಹೋಗ್ತಾ ಇದೆ. ನೋಡಿ ಆ ಕಡೆ ಎಲ್ಲ ವೆಹಿಕಲ್ಸ್ ಸ್ಟಾಪ್ ಆಗಿದೆ. ಸೊ ಅದಕ್ಕೆ ನಾನು ಡ್ರೈವರ್ ಅಂಕಲ್ ಜೊತೆನೇ ಹೋಗ್ತಾ ಇದ್ದೀನಿ. ಇಲ್ಲಿರೋರು ಹೇಳ್ತಿದ್ದಾರೆ ತುಂಬ ಜನ ಯೂಟ್ಯೂಬರ್ಸ್ ಬಂದು ಮನಾಲಿಗೆ ಎಲ್ಲ ಈ ಥರ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನೂ ಅಲ್ಲಿವರೆಗೂ ಇದೆ, ಟ್ರಾಫಿಕ್ ತುಂಬ ಇದೆ. ಯಾವಾಗ ಕ್ಲಿಯರ್ ಆಗೋದೋ ಗೊತ್ತಿಲ್ಲ. ನಾವು ಬೆಳಿಗ್ಗೆ 9 o'clockಗೆ ಬಿಟ್ಟಿದ್ರೆ ಸರಿ ಹೋಗ್ತಾ ಇತ್ತು. ಬಟ್ ನಾವು ಬೆಳಿಗ್ಗೆ 9ಗೆ ಎದ್ದೊಳಕ್ಕಾಗಿಲ್ಲ. ಸೊ ನೋಡಿ ಎಷ್ಟೊಂದು ಸ್ನೋಫಾಲ್, ಎಷ್ಟು ತಣ್ಣಕ್ಕಿದೆ, -60 ಇದೆ. ಬಟ್ ಸ್ಟಿಲ್ ನೋಡಿ ಸ್ನೋಫಾಲ್ ನೋಡೋ ಮಜಾದಲ್ಲಿ ನನಗೆ ಅಷ್ಟೊಂದು ತಣ್ಣಕ್ಕೇನು ಅನಿಸ್ತಾ ಇಲ್ಲ. ನೋಡಿ ಅಲ್ಲಿ ಗಾಡಿ ಫುಲ್ ಸ್ಟಕ್ ಆಗ್ಬಿಟ್ಟಿದೆ, ಹೋಗ್ತಾ ಇಲ್ಲ, ಫುಲ್ ಜಾರ್ತಿದೆ. ಸೊ ಅದಕ್ಕೆ ಈ ಟೈಮಲ್ಲಿ 4x4 ವೆಹಿಕಲ್ ಬೆಟರ್ ಅಂತ ಹೇಳ್ತಾರೆ. ಸ್ನೋಫಾಲ್ ಆಗ್ತಿರೋದ್ರಿಂದ ಈ ಥರ ಚಿಕ್ಕ ಗಾಡಿಗಳೆಲ್ಲ ಫುಲ್ ಜಾರ್ತಿದೆ. ನೋಡಿ ಯಾವ ಥರ ಸ್ಕಿಡ್ ಆಗ್ತಾ ಇದೆ. ಜನಗಳೆಲ್ಲ ಅದನ್ನ ಇಟ್ಕೊಂಡಿದ್ದಾರೆ ಗಟ್ಟಿಯಾಗಿ, ಆದರೂ ಅದು ಸ್ಕಿಡ್ ಆಗ್ತಾ ಇದೆ. ಬ್ರೇಕ್ ಬಿಟ್ಟರೆ ಅಷ್ಟೇ ಫುಲ್ ಬಂದ್ಬಿಡ್ತಾ ಇದೆ ಈ ಕಡೆ ರೈಟ್ಗೆ. ಅದಕ್ಕೆ ಎಲ್ಲರೂ ಹೇಳೋದು ಚಿಕ್ಕ ಗಾಡಿ ಆಗಲ್ಲ ಅಂತ ಹೇಳ್ಬಿಟ್ಟು. ಫೈನಲಿ ಮೂವ್ ಆಯ್ತಪ್ಪ. ಎಷ್ಟೊತ್ತು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಅಲ್ಲೇ ನಿಂತಿದ್ವಿ ಈ ಗಾಡಿಯಿಂದ. ಪ್ಯಾಸೆಂಜರ್ಸ್ ಇದ್ರು ಪಾಪ, ಅವ್ರು ಕೂಡ ಭಯ ಆಗ್ತಿತ್ತು. ಇದೆಲ್ಲ ನೋಡೋದಕ್ಕೆ ನನಗಾದ್ರೆ ಹೊಸದಾಗಿತ್ತು. ಸೊ ಅದಕ್ಕೆ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಅಲ್ಲೇ ಯಾರೋ ಲೋಕಲ್ ಐಟು ಅಲ್ಲೇ ನಿಂತಿದೆಯಲ್ಲಮ್ಮ, ಕ್ಯಾಪ್ಚರ್ ಮಾಡಿಕೊಂಡು ಅದು ಗಾಡಿ ರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಬೈತಾ ಇದ್ರ ಇನ್ನ ಹೇಳ್ತಿದ್ರು. ನನಗೇನು ಅರ್ಥ ಆಗಿಲ್ಲ, ಯಾಕಂದ್ರೆ ಅವ್ರು ಹಿಂದಿಯಲ್ಲಿ ಹೇಳ್ತಿದ್ರು. ನಾನು ಓಕೆ ಭಯ ಅಂತ ಹೇಳ್ತಾ ಇದ್ದೆ. ಜಸ್ಟ್ ಸ್ಮೈಲ್ ಮಾಡಿಬಿಟ್ಟು ಓಕೆ ಅಂತ ಹೇಳಿದ್ರು ಅವರು. ಮತ್ತೆ ಸ್ನೋಫಾಲ್ ಜಾಸ್ತಿ ಆಯಿತು. ನಾನು ಕಾರ್ ಒಳಗಡೆ ಹೋಗೋಣ ಅಂತ ಹೇಳಿದ್ರೆ ಇಲ್ಲಿ ಕಾರ್ ಓಪನ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಪಕ್ಕದಲ್ಲೇ ವೆಹಿಕಲ್ಸ್ ಇದೆ. ಸ್ವಲ್ಪ ಗ್ಯಾಪ್ ಬರ್ತಿದೆ. ಸೊ ಹಂಗೆ ಹತ್ಕೊತಾ ಇದ್ದೀನಿ. ಪೊಲೀಸ್ ಅವ್ರು ಬಂದು ಹೇಳ್ತಿದ್ದಾರೆ ಅಲ್ಲಿ ಏನು ಸಿಚುಯೇಷನ್ ಅಂತ ಹೇಳ್ಬಿಟ್ಟು. ಯಾವುದೋ ಒಂದು ಗಾಡಿ ಸ್ಟಕ್ ಆಗಿದೆಯಂತೆ. ಸೊ ಅದಕ್ಕೆ ನಮ್ಮ ಡ್ರೈವರ್ ಅಂತಲ್ಲಿ ಕೇಳಿ ತಿಳ್ಕೊತಾ ಇದ್ದಾರೆ. 4x4 ವೆಹಿಕಲ್ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಮೇ ಬಿ ಅಲ್ಲಿ 2x2 ವೆಹಿಕಲ್ ಸ್ಟಕ್ ಆಗಿದೆ ಅನಿಸುತ್ತೆ. ಮತ್ತೆ ನೋಡಿ ಜಿಪ್ಸಿ ಬರ್ತಿದೆ, ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. ಈ ಕಡೆ ಎಲ್ಲ ಜಿಪ್ಸಿ ಎಲ್ಲ ಸೂಪರ್ ವೆಹಿಕಲ್ ಅಂತ ಈ ವೆದರ್ಗೆ. ನೋಡಿ ಇಲ್ಲಿ ಮನೆಗಳ ಪಕ್ಕದಲ್ಲೇ ಆಪಲ್ ಟ್ರೀಸ್ ಹಾಕೊಂಡಿದ್ದಾರೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇವೆಲ್ಲ ಆಪಲ್ ಟ್ರೀಸ್. ನೋಡಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಸೊ ಆಗಸ್ಟ್ ಟೈಮಲ್ಲಿ ಆಪಲ್ಸ್ ಬರುತ್ತಂತೆ. ನೋಡಿ ಅಲ್ಲೆಲ್ಲ ಇದೆಯಲ್ವಾ, ಅವೆಲ್ಲ ಆಪಲ್ ಟ್ರೀಸ್. ನೋಡಿ ಇದೆಲ್ಲ ಆಪಲ್ ಟ್ರೀಸ್. ನೋಡಿ ಎಷ್ಟು ಖಾಲಿಯಾಗಿ ಕಾಣಿಸ್ತಿದೆ. ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಈ ಥರ ನಮ್ಮ ಟ್ರೀಸಲ್ಲಿ ಅಷ್ಟು ಚೆನ್ನಾಗಿರೋ ಆಪಲ್ ಸಿಗುತ್ತೆ ನಮಗೆ. ಇಲ್ಲಿ ಆಪಲ್ ಸೀಸನ್ ಬಂದು ಆಗಸ್ಟಿಂದ ಸ್ಟಾರ್ಟ್ ಆಗುತ್ತಂತೆ. ಸೊ ಅವಾಗ ನಮಗೆ ಕಂಪ್ಲೀಟ್ ಆಪಲ್ಸ್ ಸಿಗುತ್ತೆ. ಇವಾಗೆಲ್ಲ ಫುಲ್ ಖಾಲಿ. ನಾನು ಮತ್ತು ಭರತ್ ಅವರಾದರೆ ನಮಗೆ ಕ್ಲೋಸ್ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಎಲ್ಲರಿಗೂ ವಿಡಿಯೋ ಕಾಲ್ ಮಾಡಿ ಈ ಸ್ನೋಫಾಲ್ನ ತೋರಿಸಿದ್ರಿ. ತುಂಬ ಖುಷಿ ಆಯಿತು. ಆ್ಯಂಡ್ ಹಾಗೆ ಇವಾಗ ನಾವು ಹೋಗ್ತಿರೋದು ಅಮ್ಟಾ ಪಾಸ್ಗೆ. ಬಟ್ ಈ ಸ್ನೋಫಾಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಲ್ಲರಿಗೂ ರೀಚ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಡ್ರೈವರ್ ಕೂಡ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತೀನಿ ಯಾವ್ಯಾವ ಪ್ಲೇಸ್ಗೆ ಹೋಗಿದೆ ಆ್ಯಂಡ್ ಎಲ್ಲರಿಗೂ ನಾವು ರೀಚ್ ಆದ್ವಿ ಸ್ನೋಫಾಲಲ್ಲಿ ಅಂತ ಹೇಳ್ಬಿಟ್ಟು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. Until then, take care. Bye-bye.